ಕಡಿತದ ಆ ಡ್ಯಾನ್ಸ್ ಮಾಡೋ ಟೈಮಿಗೆ ಕಡಿತದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಒಂದು ಮರಾಠಿ ಸ್ಟೈಲಲ್ಲಿ ಒಂದು ಮರಾಠಿ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದಾಳೆ. ಅದಕ್ಕೆ ಅವ್ರ ಅಜ್ಜಿ ಎಲ್ಲನೂ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೆಕ್ಕೊಡ್ತಾ ಇದ್ದಾಳೆ. ಸೊ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಮರಾಠಿಯಲ್ಲಿ ಸ್ಟೈಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಸಾರಿನ ನಮ್ಮ ಮನೆ ಹತ್ರ ಇರೋ ಒಬ್ಬ ನೇಬರ್ ಹುಡ್ಸಿರೋದು. ವೈಟ್ ಹಾಕೋ ಪ್ಲಾಸ್ಟಿಕ್ ಹಿಂಗೆ ಹಾಕೋತಾರೆ. ಇನ್ನ ಇಷ್ಟು ಕೂದಲಿಂದ ಕೊಟ್ಟು ಇಷ್ಟು ಸಾಕ ಮಾಡಿ ಹೆಂಗಾನ ಒಂದು ಸ್ಟೆಪ್ ಮಾಡಿ ತೋರಿಸು ನಮ್ಮ ವ್ಯೂವರ್ಸಿಗೆ. ಚೆನ್ನಾಗಿ ಡ್ಯಾನ್ಸ್ ಒಂದು ಸ್ಟೆಪ್ ಮಾಡಿ ತೋರಿಸು. ಅದೇನಾ? ಲಾ 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 ಈಗ ಹೋಗ್ಬೇಕು, ಟೈಮ್ ಆಗಿದೆ ಅಲ್ಲಿ ಆಲ್ರೆಡಿ. ಯಾವುದೇ ಥರದ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಇವತ್ತು ಅವಳಿಗೆ ಸಾರಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸ್ಬೇಕು ಅಂಥೇಳಿ ಸಡನ್ನಾಗಿ ಅವರು ಸರ್ ಏನಿದ್ದಾರೆ ಅವರು ಫೋನ್ ಮಾಡಿ ಇವತ್ತು ಸಾರಿ ಹಾಕ್ಕೊಂಡು ಬಾ ಅಂತೇಳಿದ್ರು. ಅವರು ಸ್ಕೂಲಿಂದ ಬಂದಿದ್ದ ತಕ್ಷಣ ಹಾಗೆ ಅದೇ ಜಡಿ ಬಿಚ್ಚಿಬಿಟ್ಟು ಹಾಗೆ ರೆಡಿ ಆಗ್ತಾ ಇರೋದು. ಯಾವುದೇ ಥರದ ಹೆಡ್ ಬಾತ್ ಅದು ಇದು ಏನೂ ಮಾಡಿಲ್ಲ ಅವಳು. ಮತ್ತು ಅದೆಲ್ಲ ಲೇಟ್ ಆಗುತ್ತೆ ಅಂಥೇಳಿ ಹಂಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ 2 ಜಡೆ ಬಿಚ್ಚಿಬಿಟ್ಟು ಹಂಗೆ ಜಡೆ ಹಾಕಿ ಅವ್ರ ಅಜ್ಜಿ ಆ ಥರ ಅವ್ರಿಗೆ ಬನ್ ಹಾಕ್ತಾಯಿದ್ದಾಳೆ, ತುರ್ಬ ಕಟ್ತಾ ಇದ್ದಾಳೆ. ಸೊ ಇವತ್ತು ಅದೇನೋ ಅವರು ಡ್ಯಾನ್ಸ್ ಕ್ಲಾಸಲ್ಲಿ ಏನೋ ಒಂದು ವೀಡಿಯೋ ಮಾಡಿಸ್ತಾರೆ ಅಂತೆ. ನಾನು ಅದೇ ಅಂದ್ಕೊಂಡೆ, ಫಸ್ಟೇ ಹೇಳಿದರೆ ಚೆನ್ನಾಗಿ ಫ್ರೆಶ್ ಆಗಿ ರೆಡಿ ಆಗ್ಬೋದಾಗಿತ್ತು ಅಂತೇಳಿ. ಸೊ ಇರಲಿ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟೇ ರೆಡಿ ಮಾಡಿ ಕಳಿಸ್ರಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಒಂದು ಮರಾಠಿ ಯಾವ ಥರ ರೆಡಿ ಆಗ್ತಾರೆ ಇಷ್ಟೇ ಗೊತ್ತಿರೋದು. ಅಷ್ಟರಲ್ಲೇ ರೆಡಿ ಮಾಡಿ ಅವ್ರ ಅಜ್ಜಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ನೋಡಿ, ಸೀರೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ತಿರುಗಿ ಕಡೆ ನೋಡ, ಸ್ವಲ್ಪ ಒಂದು ತಿಕ್ಲಿ ಮೂತ್ತು ಕರೆಕ್ಟ್ ಆಗಿ ಸ್ಟೆಪ್ ಹಾಕಷ್ಟೇ, ಒಂದು ಸ್ಟೆಪ್ ಹಾಕ ಆಯ್ತು. ಈಗ ಇಷ್ಟಕ್ಕೆ ನೀವು ಒಬ್ಬಕ್ಕೆ ಡ್ಯಾನ್ಸ್ ಮಾಡೋದಾ? ಎಷ್ಟು ಜನ ಅರ? 3-4 ಜನನಾ? ಆಯ್ತು, ಹುಷಾರಾಗಿ ಹೋಗು. ಜಲ್ದಿ ಬಾ, ಸರಿ ವಿಡಿಯೋ ಕಳಿಸಂತ. ಬಾಯ್. ಒಳ್ಳೆ ಒಳ್ಳೆ ಬಂದು ಡ್ಯಾನ್ಸ್ ಚೆನ್ನಾಗಿತ್ತಾ? ಯಾವ ಡ್ಯಾನ್ಸ್ ಮಾಡಿ ತೋರಿಸ್ಬಲ್ವ? ಈ ಕಡೆ ಬಾ, ತೋರ್ಸಿ. ಯಾವ ಡ್ಯಾನ್ಸ್ ಮಾಡಿದೆ? ಮದನ್ ಮಂಜರಿ. ತೋರ್ಸಿ ಹೆಂಗ್ ಮಾಡಿದೆ? ಒಂದು ಸ್ಟೆಪ್ ತೋರ್ಸು, ಒಂದು ಸ್ಟೆಪ್ ತೋರ್ಸು. ಅಷ್ಟೇ. ಯಾವ ಹಾಡೆ? ಮದನ್ ಮಂಜರಿ ನಂಗೆ ಬರಲ್ಲ ಇಷ್ಟೇ. ನೀವು ಮದನ್ ಮಂಜರಿಗೆ ಹೋಗಿ ಆ ಸಾಂಗ್ಗೆ ಹೋಗಿ ನೀವು ಆ ಸಾಂಗ್ನ ಕೇಳ್ಬೋದು. ಟಿಕ್ಲೆಟ್ ಇದ್ದಳು. ನೋಡಮ್ಮ, ಇಟ್ಕೊ ಟಿಕ್ಲಿ ಇಟ್ಕೊ, ನೋಡಮ್ಮ ಹೆಂಗೆ ಕಾಣಿಸ್ತು. ಲೈಟ್ ಹಾಕ್ತೀನಿ ಇರು. ತೋರ್ಸು ತೋರ್ಸು ತೋರ್ಸು. ನಾನು ಹೇಳಿಲ್ಲ. ವಾ, ಈ ಕಡೆ ತಿರುಗು. ಚಂದ ಕಾಣ್ತು. ಮುತ್ತೊಂದು ಇಡ್ಬೇಕಾಗಿತ್ತು ನೋಡಿ ಮೂಗನಾಗ. ಅಲ್ಲ, ಸೇಮ್ ಮರಾಠಿ 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 ಪೋರಿ ಕಣ. ಆಯ್ತಾಯ್ತು. ಬೇರೆ ಇದ್ರ ಮೇಲೆ ಸೆಟ್ ಆಗಿತ್ತು. ಮತ್ತೆ ತಲೆಗೆ ಫ್ಲವರ್ ಆರ್ಟಿಫಿಷಿಯಲ್ ಅದು ಹಾಕೋಣ ಅಕ್ಕ ಅಂದಳು. ಮತ್ತೆ ಟಿಕ್ಲಿ ಬಿಟ್ಟಿದ್ದಳು ಅಕ್ಕ.
ಮಾಡಕತ್ತಾಳ ನೋಡಿ. ಏನ್ ಮಾಡಕತ್ತಿ ಅಶ್ಲಿ? ಗ್ಯಾಸ್ ಮೇಲೆಲ್ಲ ಕಾಲಿಟ್ಟು ನೋಡಿ, ಎಲ್ಲ ಅಡ್ಗೆ ಮಾಡೋ ತರೀಕ ನೋಡ್ರಿ. ಸ್ಟೂಲ್ ಇಟ್ಟು ಸ್ಟೂಲ್ ಮೇಲೆ ಏನ್ ಮಾಡಿದ್ದು? ಏನಿದು? ಹಾಲು ಏನೇನ್ ಹಾಕಿದ್ರಾಗ? ಏನೇನ್ ಹಾಕಿದ್ರಾಗ? ಧನಿಯಾ, ಬಾಯ್ಲ್ಡ್ ಹಾಲು, ಮತ್ತೆ ಕೊರಿಂಡರ್ ಲೀವ್ಸ್, ಮತ್ತೆ ಏನು ಉಪ್ಪು ಖಾರ ಹಾಕಿದೆ. ಸರಿ ಬರ್ರಿ, ನಮ್ಮ ಆಶ್ಲಿ ಮಾಡಕತ್ತಾಳ ನೋಡ್ರಿ. ನೋ ಮಾಡಕ್ ಇಷ್ಟ, ಬಟ್ ಗ್ಯಾಸ್ ಕಟ್ಟಿ ಹೊಲ್ಸತ್ತು ಅಂತೇಳಿ ನಾನು ಅವಳಿಗೇನು ಪರ್ಮಿಷನ್ ಕೊಡಂಗಿಲ್ಲ. ಬಟ್ ಏನು ಬನ್ ತಂದಿದ್ವಿ ಮೊನ್ನೆ, ಬನ್ನಿಂದ ಏನೋ ಇದು ಮಾಡ್ತಾ ಇದ್ದಾಳ. ಏನೆಲ್ಲ ಆಶ್ಲಿ ಏನ್ ಮಾಡಕತ್ತಿದ್ದಾಳ? ಬರ್ಗರ್ ಮಾಡಕತ್ತಾಳ. ಸೊ ನೋಡಿ, ಬನ್ನನೆ ಈ ತರ ಚೆನ್ನಾಗಿ ರೋಸ್ಟ್ ಮಾಡಕತ್ತಾಳ, ಬೆಣ್ಣೆ ಹಾಕಿ. ಮಾಡ ಜಲ್ದಿ ಜಲ್ದಿ. ಸೊ ನಿಂಗೆ ಅಡಿಗೆ ಮಾಡೋದು ಭಾಳ ಇಷ್ಟೇನೋ? ಹಾ, ಹೆಂಗ್ ಅಡಿಗೆ ಮಾಡ್ತೀಯ ಹಂಗ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಬೇಕು. ನೀನ್ ಅಲ್ಲಿ ಒಂದಿಟ್ಟೆ, ಇಲ್ಲೊಂದಿಟ್ಟೆ, ಅದೊಂದಿಟ್ಟೆ, ಇದೊಂದಿಟ್ಟೆ ಅಂದ್ರೆ ನೀನ್ ಬೆನ್ನಾಗೆ ಹಾಕ್ತೀನಿ ಇಟ್ಟು. ಅರ್ಥ ಆಯ್ತಾ? ಅಲ್ಲ, ನೀನ್ ಯಾಕೆ ಬರ್ಗರ್ ತಿನ್ಬೇಕಂತ ಇದ್ ಮಾಡಿದ್ವಿ? ಸೊ ಇದಿಷ್ಟು ಹಾಲು ಯಾರಿಗೆ ಹಾಕ್ಬೇಕು? ಆಗ್ತದ? ಸೊ ನಾವಿವತ್ತು ಚಿಕನ್ ಸಾರು ಮಾಡಿದೀವಿ. ಅಯ್ಯೋ, ಚಿಕನ್ ಸಾರು. ಆಶ್ಲಿ ಬರ್ಗರ್ ಮಾಡ್ತಾ ಇದ್ದಾಳೆ. ಬರ್ಗರ್ ಮಾಡೋದಕ್ಕೆ ಕುಕುಂಬರ್, ಕ್ಯಾರೆಟ್ ಮತ್ತ ಏನು ಕ್ಯಾಬೇಜ್ ಮತ್ತೇನು ಕಟ್ ಮಾಡಾಕಿರಿ? ಕಟ್ ಮಾಡಿದಷ್ಟೇ. ಮತ್ತೆ ಮಯೋನೀಸ್ ಹಾಕಿದ್ವಿ. ಸೊ ಏನ್ ಫಸ್ಟ್ ಬನ್ ಇದ್ ಮಾಡ್ಕೊ. ಆಲ್ರೆಡಿ ಒಂದ್ಸಲ ನಾವು ಬ್ರೆಡ್ ಮಾಡಿ ತೋರಿಸಿದ್ವಿ, ಬನ್ನಲ್ಲಿ ಮಾಡ್ಕೊಳ್ಳೋದಷ್ಟೇ ಅಲ್ಲ. ಮಯೋನೀಸ್, ಕುಕುಂಬರು, ಕ್ಯಾರೆಟ್, ಕ್ಯಾಬೇಜ್. ಇದು ಬರ್ಗರ್. ಹೌದಾ? ಓಕೆ. ಅಂದ್ರೆ ಅದ್ರಲ್ಲಿ ಆಲೂಗಡ್ಡೆ ಇರಲ್ಲ, ಜಸ್ಟ್ ವೆಜಿಟೇಬಲ್ಸ್ ಅಷ್ಟೇ ಇರ್ತದೆ ಇದ್ರಲ್ಲಿ. ಇದು ಆಲೂಗಡ್ಡೆ ಇರ್ತದ ಅಷ್ಟೇ ಅಲ್ಲ? ಯಾಕಷ್ಟು ನಿಂಗೆ ಅಡಿಗೆ ಮಾಡೋದಂದ್ರೆ ಬಹಳ ಇಷ್ಟ ಏನು? ಹಂಗೆ ಗ್ಯಾಸ್ ಕಟ್ಟೆ ಹೊಲ್ಸ್ ಮಾಡೋದನ್ನು ಇಷ್ಟ. ಕರೆಕ್ಟಾ? ಸೊ ಬನ್ನಿ, ನಮ್ಮ ಶೈನ್ ಏನ್ ಮಾಡ್ತಾ ಇದೆ ಅಂತ ತೋರಿಸ್ತೀನಿ. ಹಲೋ, ಯಾಕರ್ರೆ ಮಚ್ಚಿ? ನೀ ನಿಮ್ ತಂಗಿ ನಿಂಗೆ ಇದು ಮಾಡ್ಕೊಡಕತ್ತಾಳ ಬರ್ಗರ್. ನಿಂಗೆ ಇಷ್ಟನಾ? ನಿಂಗೆಲ್ಲ ಇಷ್ಟ ಹೌದಾ? ನಿನ್ ಫೇವ್ರೆಟ್ ಫುಡ್ ಯಾವ್ದು ನಿನ್ ಶೈನ? ಚಿಕನ್, ರೊಟ್ಟಿ, ಚಪಾತಿ. ಚಿಕನ್. ಹೌದಾ? ಅಷ್ಟೇ. ನಿಂದ ಯಾವ್ದು ಫೇವ್ರೇಟ್? ನಿಜ ಹೇಳಿ, ನಿಂದ ಯಾವ ಫೇವ್ರೇಟ್ ಫುಡ್ ಅಂತ? ಪಿಜ್ಜಾ. ಓಕೆ ಓಕೆ, ಸರಿ. ಎಷ್ಟು ಹಾಕೊಂಡಿದ್ದಿ? ಜಾಸ್ತಿ ಹಾಕೋಬೇಕಾ ಸ್ವಲ್ಪ ಹಾಕೋಬೇಕು? ಮಯೋನೀಸ್ ಇವೆಲ್ಲ ನಾನು ಮಾಡಿಲ್ಲ ನೋಡಷ್ಟೇ. ನಂಗೆ ಇಷ್ಟ ಇಲ್ಲ ಇವೆಲ್ಲ ಮಾಡಕ. ಇವನ್ ತಿನ್ನಕ್ಕೂ ಇಷ್ಟ ಇಲ್ಲ ನಂಗೆ ಜಾಸ್ತಿ. ಸುಮ್ಮನೆ 1 ಬೈಟ್ ಅಷ್ಟೇ ತಿನ್ನಕ್ ಇಷ್ಟ. ನಾವು ಮಯೋನೀಸ್ ಸ್ವಲ್ಪ ಹಾಕೋಬೇಕು, ಯಾಕಂದ್ರೆ ನಾವು ಚೀಸ್ ಹಾಕೋಬೇಕಿವಲ್ಲ ಅದಕ್ಕೆನಾ? ಚಲೋ. ಸುಂದ್ರಿ ಮೇಲೆ ನಿಂತು ಬರ್ಗರ್ ಹೆಂಗ್ ಮಾಡ್ತೀ? ನಾವು ಅಮೂಲ್ ಚೀಸ್ ನ ತಗೊಂಡಿದ್ದೀವಿ, ಸ್ಲೈಸ್ ನ. ನೀವು ಯಾವ ಚೀಸ್ ಬೇಕೋ ಎಷ್ಟು ನೋಡಿ, ನಮ್ಮ ಆಶ್ಲಿಗೆ ಕೆಲಸ ಮಾಡಿ 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 ಮುಖ ಎಲ್ಲ ಎಣ್ಣೆ ಮಣಕ್ ಆಗ್ಬಿಟ್ಟೈತೆ ಅಲ್ಲ? ಆಯ್ತು, ಇದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮುಖ ಸೋಪ್ ಹಚ್ಚಿ ಕ್ಲೀನಾಗಿ ತೊಳ್ಕೊ. ಓಕೆ, ಸರಿ. ಆನ್ ಮಾಡಿದ್ಯಾ ಗ್ಯಾಸ್? ಎಷ್ಟು ಹೊಲ್ಸ್ ಮಾಡಿದ್ನ? ಇನ್ನ ಅಡಿಗೆನೇ ಆಗಿಲ್ಲ, ಅವಾಗ ಎಷ್ಟು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಲ್ಲ ಅಂದ್ರೆ ನೀನು ಇಷ್ಟು ಮಾಡಕತ್ತಿದ್. ಇವಾಗ ನೀ ಏನಾನ ಆಮೇಲೆ ಕ್ಲೀನ್ ಮಾಡಿಲ್ಲ ಅಂದ್ರೆ ನಂಗೆ ಗ್ಯಾಸ್ ಕಟ್ಟೆ ನೋಡಿ ನೀನು ಹೆಂಗೆ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಳು ಏನಾದ್ರೂ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಆಯ್ತಿಕ್ಕಿನ ಬಿಡಲ್ಲ ನಾನು. ಮಾಡ್ಕೊಡ್ತಿಲ್ಲ ಆಮೇಲೆ ಮಾಡಾದ್ಮೇಲೆ. ಸರಿ, ಇವಾಗ ನೆಕ್ಸ್ಟ್ ಏನು ಮಾಡಕತ್ತಿದ್ವಿ? ಹಾಲು. ಸೊ ಬನ್ನು ಒಂದು ಕಡೆ ಟೋಸ್ಟ್ ಮಾಡಿದ್ದಾಳೆ, ಅದ್ರ ಮೇಲೆ ಚೀಸ್ ಕಟ್ ಮಾಡಿ ಇಟ್ಟಿದ್ದಾಳೆ. ಇವಾಗ ಹಾಲು ಸ್ಟಫ್ ಏನಿದೆ ಅದನ್ನ ಹಾಕ್ತಾ ಇದ್ದಾಳ. ಆಲೂಗಡ್ಡೆ ಒಳಗ ಖಾರ, ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರ್ ಮತ್ತಿನ್ನೇನು ಹಾಕಿದೆ? ಅಷ್ಟೇ ಹಾಕಿ ಇವಾಗ ವೆಜಿಟೇಬಲ್ಸ್
ಸಲಾಡ್ ಏನಿದೆ ಅದೆಲ್ಲ ಹಾಕ್ತಾ ಇದ್ದಾಳೆ ನೋಡಿ. ಚೆನ್ನಾಗಿ ಹಾಕು, ಜಾಸ್ತಿ ಸ್ಟಫ್ ಮಾಡಿ. ವೆಜಿಟೇಬಲ್ಸ್ ತಿನ್ಬೇಕು ಜಾಸ್ತಿ, ಎಷ್ಟು ತಿಂತೀವೋ ಅಷ್ಟು ಒಳ್ಳೇದು ಗೊತ್ತಾ. ತಿಂದಿಲ್ಲ ಅಂದ್ರೆ ನೋಡು. ಸೊ ಇನ್ನು ಹಾಕು ವೆಜಿಟೇಬಲ್ಸ್ ಅಷ್ಟೇ. ಇನ್ನು ಸ್ಟಫ್ ಮಾಡು, ಅದೇನು ಮತ್ತೆ ವೇಸ್ಟ್ ಆಗಲ್ಲ. ಒಂದೇ ಬರ್ಗರಿಗೆಲ್ಲ ಇಲ್ಲ ಮಾಡ್ತೀನಿ. ಹೌದಾ, ಅಜ್ಜಿ ತಿನ್ಬೇಕಲ್ಲ. ನೀವು ಒಂದೊಂದು ಬರ್ಗರ್ ತಿಂತೀರಾ ಫುಲ್ಲು? ತಿಂದಿಲ್ಲ ಇನ್ನ, ಈಗ ಮಾಡಕ್ಕೆ. ಆಯಿತು. ಈ ಥರ ಸ್ಟಫ್ ಮಾಡಿ ಈ ಥರ ಪ್ಯಾನ್ ಮೇಲೆ ಇಟ್ಟು ಒಂದು ಎಷ್ಟು ಮಿನಿಟ್ಸ್ ವೇಟ್ ಮಾಡಬೇಕು? 2 minutes. 2 ಮಿನಿಟ್ಸಿಗೆ ಅದೇ ಹಂಗೆ ಎಲ್ಲ ಇದಾಗ್ತದೆ. ಚೆನ್ನಾಗಿ ಸ್ಟಫ್ ಮಾಡಿ, ಚೆನ್ನಾಗಿ ಈ ಥರ. ಇದು ಆಗತ್ತಣ್ಣ, ಚೀಸ್ ಮೆಲ್ಟ್ ಆಗಬೇಕಾ? ಏನಾದರೂ ಕವರ್ ಮಾಡಬೇಕೇನಲ್ಲ? ಇಲ್ಲ ಇಲ್ಲ, ಸರಿ ಸರಿ ಮಾಡು. ಅದ್ರ ಮೇಲೆ ಏನಾದರೂ ಪ್ಯಾನ್ಗೆ ಹಾಕಿದಾಳ. ವೆಜಿಟೇಬಲ್ ಎಲ್ಲ ಕೆಳಗಡೆನೆ ಬಿದ್ದಿದ್ದಾವ. ಸ್ವಲ್ಪ ಪರವಾಗಿಲ್ಲ, ಇಷ್ಟು ಸಣ್ಣ ವಯಸ್ಸಿಗೆಲ್ಲ ಟ್ರೈ ಮಾಡ್ತಾ ಇದ್ದಾಳ. ಓನ್ಲಿ 1 ಬಿದ್ದೋದು. ಅಯ್ಯೋ, ರೈಟ್. ಕರೋ ಏ ಒತ್ತೋದ್ರೆ ಏನು ಮಾಡ್ತಿ? ಒತ್ತೋಗಲ್ಲ ನೋಡು. ಇನ್ನು ಮೆಲ್ಟ್ ಆಗಿಲ್ಲ ಅಷ್ಟೇ, ಅವಾಗೆ ಯಾಕೆ ತೆಗೆದು ಕಟ್ ಮಾಡ್ಬಾ. ಎಲ್ಲ ರಾಜಿ ಮಾಡ್ತಾವ. ಇಷ್ಟು ತನ ಒದ್ದೆ ಹಾಕಿ ಅಂತೆ ಮೆಲ್ಟ್ ಆಗ್ಯದ ಚೀಸ್ ಎಲ್ಲ. ಓವನ್ ಇರಬೇಕು, ಒಂದು 2 ನಿಮಿಷದ ಪಟ್ ಅಂತ ಆಗ್ಬಿಡುತ್ತೆ. ಓವನ್ ಕೊಡ್ತಾಳೆ, ನೀನು ಹಚ್ಚಿತೀನಿ. ತಗೋ ಶೈನಾ. ಏ ಶೈನಾ ಇಡಿ. ನೈಫ್ ಭಾಷ ಓಯ್ ಹೆಂಗ್ ಮರ ಕೇಳ. ಥ್ಯಾಂಕ್ಸ್ ಅಷ್ಟೇ, ಚೆನ್ನಾಗಿರೋ ಬರ್ಗರ್ ಮಾಡ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲೋಡು, ಥ್ಯಾಂಕ್ ಯು. ಹಿಂಗೆ ಚಲೋ ಅಡಿಗೆ ಕಲಿ.